Namaste, this is for you. ನಿಮ್ಗೆ ಮಂಡೇ ಇನ್ಕಮ್ ಟ್ಯಾಕ್ಸ್ ಲಾ ಅಂಡ್ ಪ್ರಾಕ್ಟೀಸ್ ಟು ಎಕ್ಸಾಮಿನ್ ಅಲ್ವಾ ಸ್ಟೂಡೆಂಟ್ಸ್? ಅದಕ್ಕೆ ನಾನು 2 marks ಥಿಯರಿ ಮಾಡ್ತಾ ಇದ್ದೀನಿ. ಡಿಫೈನ್ ಪ್ರೊಫೆಷನ್. ಪ್ರೊಫೆಷನ್ ಅಂತಂದ್ರೆ ಇಟ್ ಈಸ್ ಅನ್ ಆಕ್ಯುಪೇಷನ್ ರಿಕ್ವೈರಿಂಗ್ ಸ್ಪೆಷಲೈಸ್ ನಾಲೆಜ್. ಅಂದ್ರೆ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಸ್ಕಿಲ್ ಆಗಿರ್ತಾರೆ, ಅಂದ್ರೆ ನಾಲೆಜ್ ಇರುತ್ತೆ, ಎಜುಕೇಶನ್ ಆರ್ ಟ್ರೈನಿಂಗ್ ಸಚ್ ಆಸ್ ಡಾಕ್ಟರ್, ಲಾಯರ್ ಮತ್ತೆ ಚಾರ್ಟೆಡ್ ಅಕೌಂಟೆಂಟ್ ಎಕ್ಸೆಟ್ರಾ. ಇದನ್ನೆಲ್ಲ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟೈಸ್ ಆಗಿರೋನ ಪ್ರೊಫೆಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, what do you mean by cash system of accounting? Under the cash system of accounting, income is recorded when actually received. ಅಂದ್ರೆ ಬಂದಿರೋ ಇನ್ಕಮ್ ನ ರೆಕಾರ್ಡ್ ಮಾಡಿರ್ತೀವಿ, ಎಕ್ಸ್ಪೆನ್ಸಸ್ ಆಗಿರೋದನ್ನ ಪೇ ಮಾಡಿರುವಂತದನ್ನ ರೆಕಾರ್ಡ್ ಮಾಡಿದಾಗ ಅದನ್ನ ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. ಲೈಕ್ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಸ್ ಎರಡನ್ನೂ ಕೂಡ ರೆಕಾರ್ಡ್ ಮಾಡ್ತೀವಿ. ಬಂದಿದ್ರನ್ನ ರೆಕಾರ್ಡ್ ಮಾಡ್ತೀವಿ, ಪೇ ಮಾಡಿರೋದನ್ನು ರೆಕಾರ್ಡ್ ಮಾಡೋದನ್ನ ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. What do you mean by index cost of acquisition? Index cost of acquisition means the cost of acquiring a capital asset adjusted for the inflation using the cost inflation index. ಅಂದ್ರೆ ನಾವ್ ಯಾವಾಗ ಅಕ್ವೈರ್ ಮಾಡಿದಾಗ, ಸೇ ಫಾರ್ ಎಕ್ಸಾಂಪಲ್ 10 years ಮುಂಚೆ 10,000 ಗೆ ಪರ್ಚೇಸ್ ಮಾಡಿದೀವಿ ಅಂತಂದ್ರೆ, ಸೊ ಆ ಇಯರ್ದು ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಅಂದ್ರೆ ಪರ್ಚೇಸ್ ಆದಾಗ ಕ್ಯಾಪಿಟಲ್ ಅಸೆಟ್ ಎಷ್ಟಿದೆ ಅನ್ನೋದನ್ನ ನಾವು ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಕರಿತೀವಿ. ಸೊ ನಾನು ಮಾಡ್ತಾ ಇರೋಂಥದ್ದು ಬರೀ ಕ್ವೆಶನ್ ಪೇಪರ್ ಪ್ರಾಬ್ಲಮ್ಸ್, ಐ ಮೀನ್ ಕ್ವೆಶನ್ ಸ್ಟೂಡೆಂಟ್ಸ್. ನೇಮ್ ಎನಿ 4 income ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅದರ್ ಸೋರ್ಸಸ್ಗೆ ಯಾವ್ದೇನು ರೆಕಾರ್ಡ್ ಮಾಡ್ತೀವಿ, ಡಿವಿಡೆಂಡ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್, ವಿನಿಂಗ್ ಫ್ರಮ್ ಲಾಟರಿ, ಫ್ಯಾಮಿಲಿ ಪೆನ್ಷನ್. ಸೊ ಇನ್ನ ಎಕ್ಸೆಟ್ರಾ ನೀವು ಬರಿಬಹುದು, ಬಟ್ ಇಲ್ಲಿ 4 ಮಾತ್ರ ಕೇಳಿದರೆ 4 ಮೆನ್ಷನ್ ಮಾಡಿದ್ವಿ. What is capital asset? Capital asset means any kind of property held by an assessee, whether connected with business or profession or not, except those specifically excluded under the Income Tax Act. Andre, it is a kind of property held by an assessee, whether connected with business or profession or not, except specifically excluded under the Income Tax Act ಅಂತ ಹೇಳ್ಬೋದು. ಸೊ ಅಸೆಸಿ ಹತ್ರ ಬಿಸ್ನೆಸ್ ಆದ್ರೂ ಆಗಿರ್ಬೋದು, ಪ್ರೊಫೆಷನ್ ಆದ್ರೂ ಆಗಿರ್ಬೋದು, ಅವನ ಹತ್ರ ಇರೋಂಥದ್ದನ್ನ ನಾವು ಕೈಂಡ್ ಆಫ್ ಪ್ರಾಪರ್ಟಿನ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಎಕ್ಸ್ಪ್ಯಾಂಡ್ CBDT, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್, ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್, ITO, ಇನ್ಕಮ್ ಟ್ಯಾಕ್ಸ್ ಆಫೀಸರ್, PAN, ಪರ್ಮನೆಂಟ್ ಅಕೌಂಟ್ ನಂಬರ್. ಮೆನ್ಷನ್ 4 ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ವೈಲ್ ಕ್ಯಾಲ್ಕುಲೇಟಿಂಗ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಯಾವುದು, ಸ್ಯಾಲರಿ ಟು ಎಂಪ್ಲಾಯೀಸ್, ರೆಂಟ್ ಆಫ್ ಬಿಸ್ನೆಸ್ ಪ್ರಿಮೈಸಸ್, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಆನ್ ಬಿಸ್ನೆಸ್ ಲೋನ್. ವಾಟ್ ಇಸ್ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ನೆಕ್ಸ್ಟ್ ಕ್ವೆಶನ್ ಕೇಳಿದ್ದಾರೆ. ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ಸೆಕ್ಯೂರಿಟೀಸ್ issued by the government on which the interest is earned is exempt from income tax in the hands of the investors. ಅಂದ್ರೆ ಎಸ್. ಇದಾದ್ಮೇಲೆ ನೆಕ್ಸ್ಟ್ ಒನ್, ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆಯ್ತು. ಗಿವ್ ದ ಮೀನಿಂಗ್ ಆಫ್ ಒಕೇಶನ್. ಒಕೇಶನ್ ಮೀನ್ಸ್ an occupation or calling pursued by a person to earn income which may not require specialized education or training. ಇದು ಒಕೇಶನ್ ಅಂತಂದ್ರೆ ಪರ್ಟಿಕ್ಯುಲರ್ ಅಂದ್ರೆ ಅದನ್ನ ಆಕ್ಯುಪೇಷನ್ ಆಗಿ ಮಾಡ್ಕೊಂಡಿರ್ತಾನೆ. ಎಕ್ಸಾಂಪಲ್ ಮ್ಯೂಸಿಕ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು. ಸೊ ಇದನ್ನ ಒಕೇಶನ್ ಅಂತ ಕರಿತೀವಿ. ಕ್ಲಾಸಿಫೈ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಅಡ್ಮಿಸಬಲ್, ಇನ್ಅಡ್ಮಿಸಬಲ್ ಮತ್ತೆ ಅಡ್ಮಿಸಬಲ್. ನಂದೊಂದು ವಿಡಿಯೋದಲ್ಲೂ ಕೂಡ ಶೇರ್ ಮಾಡಿದ್ದೀನಿ. ಕಂಪ್ಲೀಟ್ ಆಗಿ ಅರೌಂಡ್ 26 ಪಾಯಿಂಟ್ಸ್ ನಿಮ್ಗೆ AOP ಅಸೆಸ್ಮೆಂಟ್ ಆಫ್ ಪರ್ಸನ್ ಅಲ್ಲೂ ಕೂಡ ಕೇಳ್ತಾರೆ, ಇನ್ಕಮ್ ಟ್ಯಾಕ್ಸ್ ಅಲ್ಲೂ ಕೂಡ ಕೇಳ್ತಾರೆ. Provision for tax, all reserves and provisions are inadmissible. Depreciation admissible. Income tax appeal expenses admissible. Bari income tax anta kottire inadmissible. Bad debts is admissible. Define capital asset. Capital asset ಅಂದ್ರೆ any property held by necessity, whether ಇದು ಆಲ್ರೆಡಿ ರಿಪೀಟ್ ಆಗಿತ್ತು, ಕ್ವೆಶನ್ ಪೇಪರ್ ಅಲ್ಲಿ ಇರೋದನ್ನ ಇಲ್ಲಿ ಹಾಕಿದೀನಿ. ಸೊ ಕ್ಯಾಪಿಟಲ್ ಅಸೆಟ್ ಆಲ್ರೆಡಿ ರಿಪೀಟ್ ಆಗಿದೆ. ಹೌ ಡು ಯು ಟ್ರೀಟ್ ಸ್ಯಾಲರಿ ಅಂಡ್ ಡೈಲಿ ಅಲವೆನ್ಸಸ್ ಗಿವನ್ ಟು ಎ ಮೆಂಬರ್ ಆಫ್ ಪಾರ್ಲಿಮೆಂಟ್? ಅಂದ್ರೆ ಸ್ಯಾಲರಿ ರಿಸೀವ್ಡ್ ಬೈ ಮೆಂಬರ್ ಆಫ್ ಪಾರ್ಲಿಮೆಂಟ್ ಈಸ್ taxable under the head income from other sources where daily allowances is fully exempt from the tax ಅಂತ ಹೇಳಿದ್ದಾರೆ. ಅಂದ್ರೆ ಸ್ಯಾಲರಿ ಅಂಡ್ ಡೈಲಿ ಎಕ್ಸ್ಪೆನ್ಸಸ್ ಗಿವನ್ ಟು ಎ ಮೆಂಬರ್ ನಾವ್ ಎಲ್ಲಿ ಟ್ರೀಟ್ ಮಾಡ್ತೀವಿ ಅನ್ನೋದನ್ನ ಕೂಡ ನಿಮ್ಗೆ ಹಾಕಿದೀನಿ. So what are cum interest securities? Cum interest securities are securities sold together with accrued interest from the last interest due date up to the date of sale ಅಂತ ಹೇಳ್ಬೋದು. ಸೊ ಲೈಕ್ ಒಟ್ಟಿಗೆ ಸೇಲ್ ಮಾಡಿರೋಂಥದ್ದು ಅಕ್ರೂಡ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಜೊತೆಗೆ ಲಾಸ್ಟ್ ಇಂಟ್ರೆಸ್ಟ್ ಡ್ಯೂ ಇರೋದನ್ನ ಸೇರಿಸಿ ಅಪ್ ಟು ದ ಡೇಟ್ ಆಫ್ ಸೇಲ್ ಮಾಡಿರೋದನ್ನ ಕಮ್ ಇಂಟ್ರೆಸ್ಟ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ವಾಟ್ ಈಸ್ ಇಂಟ್ರಾ ಹೆಡ್ ಸೆಟ್ ಆಫ್? ಇಂಟ್ರಾ ಹೆಡ್ ಸೆಟ್ ಆಫ್ ಮೀನ್ಸ್ ಅಡ್ಜಸ್ಟ್ಮೆಂಟ್ ಆಫ್ ಲಾಸ್ ಫ್ರಮ್ ಒನ್ ಸೋರ್ಸಸ್ ಆಫ್ ಇನ್ಕಮ್ ಅಗೇನ್ಸ್ಟ್ ಇನ್ಕಮ್ ಫ್ರಮ್ ಅನದರ್ ಸೋರ್ಸ್ ಅಂಡರ್ ದ ಸೇಮ್ ಹೆಡ್ ಆಫ್ ಇನ್ಕಮ್. ಅಂದ್ರೆ ಸೆಟ್ ಆಫ್ ಅಂತಂದ್ರೆ ಅಡ್ಜಸ್ಟ್ಮೆಂಟ್. ಇಂಟ್ರಾ ಅಂತಂದ್ರೆ ಯಾವ್ದು ಇದ್ರಿಂದ ಆಗಿರುತ್ತೋ, ಯಾವ ಹೆಡ್ ಇಂದ ಆಗಿರುತ್ತೋ ಇನ್ನೊಂದು ಅನದರ್ ಸೋರ್ಸ್ ಆಫ್ ಹೆಡ್ ಅಂದ್ರೆ ಸೇಮ್ ಹೆಡ್. ಅಂದ್ರೆ
ಹೌಸ್ ಪ್ರಾಪರ್ಟಿ ಅಂದ್ರೆ ಹೌಸ್ ಪ್ರಾಪರ್ಟಿ ಜೊತೆನೆ ನಾವು ಸೆಟ್ ಆಫ್ ಮಾಡೋವಂಥದ್ದನ್ನ ಇಂಟ್ರಾ ಅಂತ ಕರಿತೀವಿ. State two functions of CBDT: administration and supervision of direct laws in India, issuing circulars, notification, and guidelines for proper implementation of tax. What is reassessment? Reassessment ಅಂತಂದ್ರೆ ಬರೀ ಅಸೆಸ್ಮೆಂಟ್ ಅಂತಂದ್ರೆ process of determining the tax and tax liability. Reassessment is the process of reassessing the income of an assessee when the assessing officer believes that some income has escaped ಅಸೆಸ್ಮೆಂಟ್ ಇನ್ ಅನ್ ಅರ್ಲಿಯರ್ ಇಯರ್. ಅಂದ್ರೆ ಯಾವಾಗಾದ್ರು ಡೌಟ್ ಅಂದ್ರೆ ಏನಾದ್ರು ಲೈಕ್ ಅವ್ರಿಗೆ ಅಫಿಷಿಯಲ್ಸ್ ಅಂದ್ರೆ ಅಸೆಸಿಂಗ್ ಆಫೀಸರ್ ಏನಾದ್ರು ಅದ್ರ ಬಗ್ಗೆ ಏನಾದ್ರು ಪೇ ಮಾಡಿರೋದು ಇಲ್ಲ ಅಂತಾರೆ ಅರ್ಲಿಯರ್ ಇಯರ್ ಇಂದ ಯಾವ್ದಾದ್ರು ಒಂದು ಎಸ್ಕೇಪ್ ಆಗಿತ್ತು ಇನ್ಕಮ್ ನ ಅಂತದನ್ನ ರೀಅಸೆಸ್ ಮಾಡುವಂತದನ್ನ ರೀಅಸೆಸ್ಮೆಂಟ್ ಅಂತ ಕರಿತೀವಿ. ಸೊ ಇಷ್ಟು ನಿಮ್ಗೆ 2 ಮಾರ್ಕ್ಸ್ ಅಲ್ಲಿ ಕೇಳಿರುವಂತದ್ದು ಸ್ಟೂಡೆಂಟ್ಸ್. ನಾನು ಇದ್ರಲ್ಲಿ ಲೈಕ್ 2 ಪೇಪರ್ಸ್ ಏನೋ ಕವರ್ ಮಾಡಿದೀನಿ. ಸೊ ಫರ್ದರ್ ವಿಡಿಯೋಸ್ಗೆ ನಾಳೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಮಾಡ್ತೀನಿ. ಆಲ್ರೆಡಿ ನಿಮ್ಗೆ 2 ಕ್ವೆಶನ್ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ರಿಲೇಟೆಡ್ ಮಾಡಿದೀನಿ. ಸೊ ಮೋರ್ ಇದಕ್ಕೋಸ್ಕರ ನನ್ನ ಚಾನೆಲ್ ನ ನೋಡ್ತಾ ಇರಿ. ಥ್ಯಾಂಕ್ ಯು.